ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಎನ್ನುವ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು. ಕ ಎ ಈ ಲ ಹ್ರೀಂ ಎನ್ನುವ 5 ಅಕ್ಷರಗಳ ಮಂತ್ರ ವಾಗ್ಭವ ಕೂಟ. ತಮ್ಮ ಸೌಂದರ್ಯ ಲಹರಿಯಲ್ಲಿ 2, 3, 4 ಅಧ್ಯಾಯಗಳಲ್ಲಿ 5ನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು. ಅದೇ ಕಾಮರಾಜ ಕೂಟ. ಹ ಸ ಕ ಹ ಲ ಗ್ರೀಂ ಎನ್ನುವ 6 ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ. ಇನ್ನು ಈ 6ನೆಯ ಅಧ್ಯಾಯದಲ್ಲಿ ಶಕ್ತಿಕೂಟೈಕ ತಾಪನ್ನ ಅಧೋಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ. ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು, ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ, ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ. ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ? ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು. ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂತಿರುಗಬಹುದೇ? ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು, ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ. ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು. ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ, ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ? ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ, ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ, ಜಗನ್ಮಾತೆಯ ಪಾದ ದರ್ಶನಕ್ಕೆ, ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ. ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ. ಸೃಷ್ಟಿ ಶಕ್ತಿಗದು ಪ್ರತಿರೂಪ. ಮೂಲಾಧಾರದಲ್ಲಿನ ಕುಂಡಲಿನಿ ಶಕ್ತಿಗೆ ಇದು ಆವಾಸ ಸ್ಥಾನ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕವೆನ್ನುವ 3 ಚಕ್ರಗಳಿಗಿದು ಮೂಲ ಸ್ಥಾನ. ನಾಭಿ, ಉದರ, ಕಿಬ್ಬೊಟ್ಟೆ, ಗುದ ಪ್ರದೇಶ, ಜನನಾಂಗ, ಜಘನಗಳು, ಊರುಗಳು ಅಥವಾ ತೊಡೆಗಳು, ಜಾನುಗಳು, ಪಾದಗಳು, ಬೆರಳುಗಳು, ಉಗುರು, ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು. ಸೃಷ್ಟಿಗೆ ಪ್ರತಿಸೃಷ್ಟಿ ಆಗುವುದರಲ್ಲಿ, ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು. ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು 81ನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ. ಶ್ಲೋಕ 81 ಜಗನ್ಮಾತೆಯ ನಿತಂಬ ವೈಭವ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿ ಪಾರ್ವತಿ ನಿಜಾತ್ ನಿತಂಬಾದ ಛೇದ್ಯ ತ್ವಯಿ ಹರಣ ರೂಪೇಣ ನಿದಧೆ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಃ
ಸ್ಥಗಯತಿ ಲಘುತ್ವಂ ನಯತಿ ಚ. ಅರ್ಥ: ಹೇ ಪರ್ವತರಾಜಪುತ್ರಿ ಪಾರ್ವತಿ, ಧರಸುತ, ಜಗದಂಬ, ನಿನ್ನ ತಂದೆ ಹಿಮವಂತ ತನ್ನ ನಿತಂಬ ಪ್ರದೇಶದಿಂದ ಭಾರವನ್ನೂ ವೈಶಾಲ್ಯವನ್ನೂ ತೆಗೆದು ನಿನಗೆ ಬಳುವಳಿಯಾಗಿ ಕೊಟ್ಟನು. ಅದರಿಂದಲೇ ನಿನ್ನ ನಿತಂಬಗಳ ಘನತೆ ಭಾರವಾಗಿ ವಿಶಾಲವಾಗಿ ಈ ಭೂಮಿಯೆಲ್ಲವನ್ನು ಆವರಿಸಿ ಮುಚ್ಚಿ ಹಗುರವಾಗುವಂತೆ ಮಾಡುತ್ತಿದೆ. ಇದರಲ್ಲಿ ಸಂದೇಹವಿಲ್ಲ. ಇದು ಈ ಶ್ಲೋಕಕ್ಕೆ ಯಥಾತಥವಾಗಿ ಹೇಳುವಂತಹ ಅರ್ಥ. ಆದರೆ ಜಗದ್ಗುರುವಿನ ಲಕ್ಷ್ಯ ಕೇವಲ ಈ ಅರ್ಥವನ್ನು ಕೊಡುವುದಲ್ಲ, ಅದರಲ್ಲಿನ ಪರಮಾರ್ಥವನ್ನು ಆಲೋಚನೆ ಮಾಡುವಂತಹ ಜ್ಞಾನವನ್ನು ಪ್ರಸಾದಿಸುವುದೇ ಜಗದ್ಗುರುವಿನ ಲಕ್ಷ್ಯ. ಶ್ರೀ ಆದಿಶಂಕರರು ಬರೆದಿರುವ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ 4ನೆಯ ಶ್ಲೋಕವನ್ನು ಇಲ್ಲಿ ಒಂದು ಸಲ ಪರಿಶೀಲಿಸೋಣ. ಸುಷೋಣಾಂಬರಾಬದ್ಧ ನೀವಿ ವಿರಾಜನ್ ಮಹಾಹಾರ ರತ್ನ ಕಾಂಚೀ ಕಲಾಪಂ ನಿತಂಬಂ ಸ್ಫುರದ್ದಕ್ಷಿಣಾವರ್ತನಾಭಿಂಚತಿಸ್ರೋ ವಲೀರಂಬತೆ ರೋಮರಾಜಿಂ ಭಜೇಹಂ. ಈ ಸಣ್ಣ ಶ್ಲೋಕ ಹಾಡುವುದಕ್ಕೆ ಚೆನ್ನಾಗಿ ಕೂಡುತ್ತದೆ. ಕಿರುಗೆಜ್ಜೆಗಳ ದನಿಯಿಂದ ಕೂಡಿ ರತ್ನ ಹಾರುಗಳ ಡಾಬು ಅಥವಾ ಒಡ್ಯಾಣವಿರುವ ಅಮ್ಮನವರ ಘನವಾದ ನಿತಂಬವನ್ನು ದಕ್ಷಿಣಾವರ್ತವಾಗಿ, ಅಂದರೆ ಬಲಕ್ಕೆ ತಿರುಗಿ ಪ್ರದಕ್ಷಿಣೆ ಮಾಡುತ್ತಿರುವಂತೆ, ನಾಭಿಯ 3 ಭಾಗ್ಯರೇಖೆಗಳಂತೆ ಒಳಿರೂಪ ತಿಸ್ರಾಹ 3 ರೇಖೆಗಳಿರುವ ರೋಮರಾಜಿಯನ್ನು ಭಜಿಸುತ್ತೇನೆ, ನಮಸ್ಕರಿಸುತ್ತೇನೆ ಎಂದು ಅರ್ಥ. ಒಂದು ಶ್ಲೋಕದಲ್ಲಿ ಅಮ್ಮನವರ ನಾಭಿ, ರೋಮರಾಜಿ, ನಿತಂಬ ವೈಭವವನ್ನು ವರ್ಣಿಸಿದರು ಆಚಾರ್ಯರು. ಇದನ್ನು ಸೌಂದರ್ಯ ಲಹರಿಯ 41ನೆಯ ಶ್ಲೋಕದೊಡನೆ ಹೋಲಿಸಿದರೆ ಬೆಟ್ಟದಷ್ಟು ಅರ್ಥ ಕಾಣುತ್ತದೆ. ಇವೆರಡರ ಸಾರೂಪ್ಯತೆ ತಿಳಿಯುತ್ತದೆ. ಆ ಪರಮ ಗುರು ಪ್ರಕೃತಿಯಲ್ಲಿನ ಪರ್ವತ ರೂಪಗಳನ್ನು ಸ್ತ್ರೀ ರೂಪವಾಗಿ, ಜಗನ್ಮಾತೆಯ ರೂಪವಾಗಿ ಆರಾಧಿಸಿದ ಮಹನೀಯ. ಸಹಜವಾಗಿ ಪರ್ವತಸ್ತನ ಮಂಡಲಿ ಎಂದು ಭೂಮಾತೆಯನ್ನು ಹೊಗಳುತ್ತಿರುತ್ತಾರೆ ಮಹಾಕವಿಗಳು, ಮಹರ್ಷಿಗಳು. ಹಾಗೆಯೇ ಇಲ್ಲಿ ಈ ಶ್ಲೋಕದಲ್ಲಿ ಪರ್ವತರಾಜಪುತ್ರಿ ಪಾರ್ವತಿ ಎನ್ನುವ ಸಂಬೋಧನೆಯಲ್ಲಿ ಈ ಜಗನ್ಮಾತೆಯ ರೂಪವನ್ನು ಪರ್ವತರೂಪಿಣಿಯಾಗಿ ಭಾವಿಸಿ ದರ್ಶಿಸಬೇಕು. ನಿತಂಬಗಳು, ತೊಡೆಗಳು ಮುಂತಾದ ಸ್ತ್ರೀಯ ರಹಸ್ಯ ಶರೀರ ಭಾಗಗಳನ್ನು ವರ್ಣಿಸಬಲ್ಲ ಸಾಹಸ, ಚಾಕಚಕ್ಯತೆ, ನಿಷ್ಕಪಟತ್ವ, ಯೋಗ 5 ಜನರಿಗೆ ಮಾತ್ರ ಸಾಧ್ಯವಿದೆ. ಒಂದು ಶಿಶು, ಸಣ್ಣ ಬಾಲಕರು. ಎರಡನೆಯದು ಜಿತೇಂದ್ರಿಯನಾದ ಮಹಾಯೋಗೀಶ್ವರನಾದಂತಹ ಭಕ್ತ. ಇನ್ನು 3ನೆಯದು ಶಿಲ್ಪಶಾಸ್ತ್ರ ಮತ್ತು ಶಿಲ್ಪಕಲೆಯನ್ನು ಒಂದು ತಪಸ್ಸಾಗಿ ತಿಳಿದು ಶಿಲ್ಪದಲ್ಲಿ ಸರ್ವ ಸೃಷ್ಟಿ ಸ್ಥಿತಿ ಲಯಗಳನ್ನು ದರ್ಶಿಸಬಲ್ಲ, ಅದರಿಂದ ಶಿಲ್ಪಕಲಾಕೃತಿಯನ್ನು ನಿರ್ಮಿಸಬಲ್ಲ ಮಹಾತಾತ್ವಿಕನಾದಂತಹ ಶಿಲ್ಪಿ. ಇನ್ನು 4ನೆಯದು ಸ್ತ್ರೀ ಪುರುಷರ ಶಾರೀರಿಕ ಶಾಸ್ತ್ರದ ಉಪಾಸನೆಯಿಂದ ಸ್ತ್ರೀ ಪುರುಷರ ಶಾರೀರಿಕ ಮಾನಸಿಕ ರೋಗಗಳನ್ನು ನಿಸ್ವಾರ್ಥ ಬುದ್ಧಿಯಿಂದ ಒಬ್ಬ ತಂದೆಯಂತೆ ಕೇಳಿ ಪರೀಕ್ಷೆ ಮಾಡಿ ಅವರಿಗೆ ಯಾವ ಅವಯವಕ್ಕೆ ರೋಗ ತಟ್ಟಿದ್ದರೂ ವೈದ್ಯ ವೃತ್ತಿಯನ್ನೇ ಪರಮಾವಧಿಯಾಗಿ ದೈವವಾಗಿ ಭಾವಿಸಿ ಸ್ತ್ರೀ ಪುರುಷ ಭಾವಗಳಿಗೆ ಅತೀತನಾಗಿ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡುವ ಅಥವಾ ಮಾಡತಕ್ಕಂತಹ ಭಿಷಗ್ವರ್ಯ, ಅಂದರೆ ವೈದ್ಯ. ಇನ್ನು 5ನೆಯವರು ತನ್ನ ಅರ್ಧ ಶರೀರದಲ್ಲಿ ಅರ್ಧಾಂಗಿಯನ್ನು ನಿಲ್ಲಿಸಿ ಸ್ತ್ರೀ ಸ್ವರೂಪಕ್ಕೆ, ಸೌಂದರ್ಯಕ್ಕೆ, ಸೃಷ್ಟಿ ಶಕ್ತಿಗೆ, ಪಾತಿವೃತ್ಯಕ್ಕೆ, ಸರ್ವ ಮಂಗಳ ಶಕ್ತಿ ಸ್ವರೂಪಕ್ಕೆ ಒಂದು ಮಹಾ ಔನ್ನತ್ಯ, ಅರ್ಥ, ಪರಮಾರ್ಥವನ್ನು, ದಾಂಪತ್ಯ ಜೀವನಕ್ಕೆ, ಅನ್ಯೋನ್ಯ ರಾಗಗಳಿಗೆ ಹಿರಿಮೆಯನ್ನು ಸರ್ವ ಲೋಕಗಳಿಗೂ ತೋರಿಸಿದ ಮಹಾಯೋಗೀಶ್ವರನಾದ ಈಶ್ವರನಿಗೆ ಅಥವಾ ಆ ಈಶ್ವರ ಸಮಾನನಾದ ಗಂಡನಿಗೆ. ಇವರಿಗೆ ಮಾತ್ರವೇ ಇರುತ್ತದೆ ಅಂತಹ ಚಾಕಚಕ್ಯತೆ, ಸಾಹಸ. ಜಗದ್ಗುರುವು ಆದಿಶಂಕರಾಚಾರ್ಯರು ಶಿಶುವಾಗಿ, ಮಹಾಶಿಲ್ಪಿಯಾಗಿ, ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿ, ಭಿಷಗ್ವರಿಯನಾಗಿ ತಾಯಿಯ ನಿತಂಬ ವರ್ಣನೆ ಮಾಡುತ್ತಿದ್ದಾರೆ ಪ್ರಕೃತಿ ಮಾತೆಯಾಗಿ. ಮುಂದೆ ಕೆಲವು ಶ್ಲೋಕಗಳಲ್ಲಿ ಯೋಗೀಶ್ವರನಾದ ಪರಮೇಶ್ವರನ ಒಳಗೆ ಪರಕಾಯ ಪ್ರವೇಶ ಮಾಡಿ ತಾನು ಯೋಗೀಶ್ವರನಾದ ಪರಮೇಶ್ವರನಾಗಿ ಅಮ್ಮನವರ ವರ್ಣನೆ ಮಾಡಿದರು. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಪ್ರಕೃತಿಯನ್ನು ತಾಯಿಯಾಗಿ ಆರಾಧಿಸಬಲ್ಲ ಪ್ರತಿಯೊಬ್ಬನಿಗೂ ಇದೆ ಈ ಹಕ್ಕು, ಜಾಣ್ಮೆ, ಭಕ್ತಿ, ಪ್ರಪತ್ತಿ. ಆದರೆ ಅಂತಹ ಮಾನವರಿಗೆ
ಕಣ್ಣುಗಳಲ್ಲಿ ದಿವ್ಯ ದೃಷ್ಟಿ ಇರಬೇಕು. ಕಿವಿಗಳಿಗೆ ಪರಮಾರ್ಥವನ್ನು ಕೇಳುವ ಶಕ್ತಿ ಇರಬೇಕು. ಪರ್ವತಗಳು ಈ ಭೂಮಿಯನ್ನು ಭಾರರಹಿತವನ್ನಾಗಿ ಮಾಡಿ ಹೇಗೆ ನೀರಿನ ಮೇಲೆ ಸಮತಲವಾಗಿ ನಿಲ್ಲಿಸುತ್ತಿವೆ ಎಂಬುದನ್ನು ನಾವು ಆಲೋಚಿಸುವುದಿಲ್ಲ. ಈ ಭೂಮಿ, ವಾಹನಗಳು, ಜನಾರಣ್ಯ, ಈ ಕೆಲಸಗಳು, ಅದಕ್ಕಾಗಿ ಓಡುವುದು, ಮನೆಯ ಮೇಲೆ ಮನೆ ಕಟ್ಟಿ 5, 10, 20 ಅಂತಸ್ತುಗಳ ಗೂಡಿನಂತಿರುವ ಮನೆಗಳು, ಇವೇ ನಮ್ಮ ಲೋಕವೆಂದು ಉಬ್ಬಿ ಹೋಗುತ್ತಿರುತ್ತೇವೆ. ಆದರೆ ಇದೆಲ್ಲವನ್ನು ಹೊತ್ತಿರುವ ನಾವು ಇರುವ ಭೂಮಿ ಯಾವುದರ ಮೇಲಿದೆ? ಕೆಳಗಡೆ ಜಲಾರ್ಣವ, ಎಲ್ಲವೂ ಜಲಮಯ. ಮೇಲೆ ಭೂಮಿ ತೇಲುತ್ತಿದೆ, ಮರದ ತುಂಡಿನಂತೆ. ಭೂಮಿ ಮುಳುಗದಂತೆ ಇರುವುದಕ್ಕೆ ಪರ್ವತಗಳಿವೆ. ಭಾರ, ವಿಸ್ತಾರ 2 ಪರ್ವತಗಳ ಸಹಜ ಲಕ್ಷಣಗಳು. ಹಿಮವಂತ ತನ್ನಲ್ಲಿನ ಈ 2 ಸಹಜ ಗುಣಗಳನ್ನು ತನ್ನ ಮಗಳಾದ ಪಾರ್ವತಿಗೆ ಪರಂಪರೆಯಾಗಿಯೂ ಜನ್ಮ ಸಹಜವಾಗಿಯೂ ಆ ಗುಣಗಳನ್ನು ಮದುವೆಯ ಬಳುವಳಿಯಾಗಿಯೂ ಕೊಟ್ಟನು. ಶ್ರೀದೇವಿ ಭಾಗವತದಲ್ಲಿ ಭೂಮಿಯನ್ನು ಧರಿಸಲು ಉನ್ನತವಾದ ವಿಶಾಲವಾದ ಪರ್ವತಗಳು ಸೃಷ್ಟಿಸಲ್ಪಟ್ಟಿವೆ ಎಂದು ಹೇಳುತ್ತಾ, ಲೋಹಕೀಲಂ ಯಥಾ ಕಾಷ್ಠೆ ತಥಾ ತೇ ಗಿರಯಃ ಕೃತಾಃ ಮಹೀಧರ ಮಹಾರಾಜ ಪ್ರೋಚ್ಯಂತೆ ವಿಬುಧೈರ್ಜನೈಃ ಜಾತ ರೂಪ ಮಯೋ ಮೇರುರ್ ಬಹುಯೋಜನ ವಿಸ್ತರಃ ಕೃತೋ ಮಣಿಮಯೈ ಶೃಂಗೈಃ ಶೋಭಿತಂ ಪರಮಾದ್ಭುತಃ. ಒಂದು ದೊಡ್ಡ ಕೋಲಿಗೆ ಕಬ್ಬಿಣದ ಮೊಳೆಗಳು ಹೊಡೆದಂತೆ ಪರ್ವತಗಳು ಭೂಮಿಯಲ್ಲಿ ನಿಂತುಕೊಂಡಿವೆ. ಆ ಗಿರಿಗಳಲ್ಲಿ ಮೇರು ಬಹುಯೋಜನ ವಿಸ್ತೀರ್ಣ ವೈಶಾಲ್ಯವನ್ನು ಹೊಂದಿ ಮಣಿಮಯ ಶಿಖರಗಳಿಂದ ರಾರಾಜಿಸುತ್ತಾ ಮಹಾದ್ಭುತವಾಗಿ ಚಿನ್ನದ ಕಾಂತಿಯಿಂದ ಬೆಳಗುತ್ತಿದೆ. ದೇವತೆಗಳು ಮೇರು ಪರ್ವತವನ್ನು ತಮ್ಮ ಆವಾಸಸ್ಥಾನವಾಗಿ ಮಾಡಿಕೊಂಡಿದ್ದಾರಾದ್ದರಿಂದ ಅದು ಅವರ ತಪಶಕ್ತಿಗಳ ಅದ್ಭುತ ಕಾಂತಿ ತೇಜಸ್ಸಿನಿಂದ ಪುಟಬಿಟ್ಟ ಬಂಗಾರದಂತೆ ಅಗ್ನಿಯಂತೆ ಹೊಳೆಯುತ್ತಿದೆ ಎಂದು ಜನಮೇಜಯ ಮಹಾರಾಜನಿಗೆ ವ್ಯಾಸ ಮಹರ್ಷಿಗಳು ಹೇಳುತ್ತಾರೆ. ಹಾಗೆಯೇ ಹಿಮವತ್ ಪರ್ವತ ಕೂಡ ಮಹಿಮಾನ್ವಿತವಾದದ್ದು. ಇಲ್ಲಿಯೇ ಪಾರ್ವತಿ ಜನಿಸಿದ್ದು. ಇದೇ ಪರಶಿವನ ತಪೋಭೂಮಿ. ಇಲ್ಲಿನ ಪರ್ವತ ಸಾಲುಗಳು, ಏರುಪೇರುಗಳು, ಚಿಕ್ಕ ದೊಡ್ಡ ನದಿಗಳು ಪುಣ್ಯ ಸ್ಥಳಗಳಾಗಿ ಪ್ರಾರಂಭವಾದವು. ಇಲ್ಲಿಗೆ ಪರ್ವತ ಸಾಲುಗಳು, ನದಿಗಳು, ಸರೋವರಗಳಿಗೆ ದೇವತಾ ಸ್ತ್ರೀ ಪುರುಷರು ವಿಹಾರಕ್ಕಾಗಿ ಬರುತ್ತಾರೆ. ಪ್ರಕೃತಿಯ ಅಂದಕ್ಕೆ ಮುಗ್ಧರಾಗಿ ಮಾನಸ ಸರೋವರ, ಬದರಿಕಾಶ್ರಮ, ಬ್ರಹ್ಮಕಪಾಲ, ವೈಷ್ಣವೀ ದೇವಿ ಇಂತಹ ಸರ್ವ ಪುಣ್ಯ ಕ್ಷೇತ್ರಗಳು, ತೀರ್ಥಗಳು ಸುತ್ತುವರಿದಿರುವ ಹಿಮವನ್ನಗರ ಅತಿಲೋಕ ಸುಂದರವಾದ್ದು, ಅತಿ ಪವಿತ್ರವಾದದ್ದು ಈ ಹಿಮವತ್ ಪರ್ವತ ಶ್ರೇಣಿ. ನಮ್ಮ ಭಾರತ ದೇಶಕ್ಕೆ ಕಿರೀಟದಂತಹುದು, ಜಗನ್ಮಾತೆಯಾದ ಭಾರತ ಮಾತೆಗೆ ಶಿರಸ್ಸಿನಂತಹುದು. ಅಂತಹ ಹಿಮವಂತ ತನ್ನ ಮಗಳಾದ ಪಾರ್ವತಿಗೆ ತನ್ನ ದೃಢತ್ವವನ್ನು, ಅಂದರೆ ಗುರುತ್ವಾಕರ್ಷಣ ಶಕ್ತಿಯನ್ನು, ವೈಶಾಲ್ಯವನ್ನು ಆಕೆಯ ನಿತಂಬಗಳಲ್ಲಿ ತುಂಬಿಕೊಟ್ಟ. ಪರ್ವತಗಳ ಕೆಲಭಾಗ, ಅಂದರೆ ಭೂಮಿಯ ಮೇಲಕ್ಕೆ ಎದ್ದು ನಿಂತಿರುವ ಭಾಗಗಳೇ ನಾವು ನೋಡುತ್ತಿರುವ ಪರ್ವತಗಳು. ನಮ್ಮ ಕಣ್ಣಿಗೆ ಕಂಡದ್ದು, ತಿಳಿದದ್ದು ಅಷ್ಟೇ. ಆ ಪರ್ವತಗಳ ಮೂಲ, ಅಂದರೆ ಪಾದಗಳು ಯಾವ ಪಾತಾಳ ಲೋಕದಲ್ಲಿದೆಯೋ ಯಾರಿಗೆ ಗೊತ್ತು? ಸಮುದ್ರದ ವಿಚಿತ್ರಗಳಲ್ಲಿ, ಸಮುದ್ರ ಗರ್ಭದಲ್ಲಿ ಪರ್ವತಗಳನ್ನು ನಾವು ವಿಶೇಷ ವಿಚಿತ್ರಗಳನ್ನಾಗಿ ದೂರದರ್ಶನದಲ್ಲಿ ನೋಡುತ್ತಿದ್ದೇವಲ್ಲವೇ? ಅಂತಹ ಪರ್ವತಗಳನ್ನು ಮಾನವ ಮದ್ದಿಟ್ಟು ಒಡೆದು ಪುಡಿ ಮಾಡಿ ಹದ ಮಾಡುತ್ತಾ ತನ್ನ ಸಮಾಧಿ ತಾನೇ ಕಟ್ಟಿಕೊಳ್ಳುತ್ತಿದ್ದಾನೆ. ಭೂಮಿಯಲ್ಲಿನ ಸಮತೋಲನ ನಾಶವಾಗಿ ಹೋಗುತ್ತದೆ ಪರ್ವತಗಳನ್ನು, ವೃಕ್ಷಗಳನ್ನು ನಾಶ ಮಾಡಿದರೆ ಎನ್ನುವ ಜ್ಞಾನವೂ ಇಲ್ಲದೆ ಮಹಿ ಎನ್ನಿಸಿಕೊಳ್ಳುವ ಭೂಮಿಯನ್ನು ಧರಿಸುತ್ತದೆಯಾದ್ದರಿಂದ ಮಹೀಧರ ಎನ್ನುವ ಹೆಸರು ಬಂದಿದೆ ಈ ಪರ್ವತಗಳಿಗೆ. ಮಹೀಧರನ ಮಗಳು ಪಾರ್ವತಿ. ಧರಾಧರ ಸುತಾಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಎನ್ನುವ ಶ್ಲೋಕ ಲಲಿತಾ ಸಹಸ್ರನಾಮದಲ್ಲಿದೆ. ಪರ್ವತ ಸ್ವರೂಪಿಣಿಯಾದ ಆ ತಾಯಿ ತಂದೆಯಿಂದ ವರಸೆಯಾಗೂ ಜನ್ಮ ಪರಂಪರೆಯಾಗಿಯೂ ವಿವಾಹ ಕಾಲದಲ್ಲಿ ಬಳುವಳಿಯಾಗಿಯೂ ಪಡೆದ ಅಚಲ ಶಕ್ತಿ, ಗುರುತ್ವ, ಆಧಾರ ಶಕ್ತಿ, ವಿಸ್ತಾರ ಶಕ್ತಿಯಿಂದ ತನ್ನ ಪರ್ವತ ರೂಪ ಜಘನಗಳಿಂದ ಭೂಮಿಯೆಲ್ಲವನ್ನು ಆಕ್ರಮಿಸಿ ಭೂಮಿಯನ್ನು ನೀರಿನ ಮೇಲೆ ತೇಲುವಂತೆ ಮಾಡಿ ಮುಳುಗದಂತೆ ರಕ್ಷಿಸಿ ಸ್ಥಿರವಾಗಿರುವಂತೆ ಮಾಡಿ ಸರ್ವ ಪ್ರಾಣಿ ಕೋಟಿಯನ್ನು ತನ್ನಲ್ಲಿ ಧರಿಸಿ ಭರಿಸಿ ಕಾಪಾಡುತ್ತಿದ್ದಾಳೆ. ಅದರಿಂದಲೇ ಆಕೆಯ ಜಘನಗಳು ಭೂಮಿಯನ್ನೆಲ್ಲ ಮುಚ್ಚುತ್ತವೆ. ಅಯ್ಯೋ ರಾಮ,
ಜಗದ್ಗುರುವು ಅಮ್ಮನವರ ನಿತಂಬಗಳನ್ನು ವರ್ಣಿಸಿಬಿಟ್ಟರು ಎನ್ನುವವರಿಗೆ ಅವರನ್ನು ಆ ತಮಸ್ಸಿನಲ್ಲೇ ಇರಲು ಬಿಟ್ಟು ಬಿಡಿ. ನಮ್ಮ ಇರುವಿಕೆಗೆ ಕಾರಣವಾದ ಭೌಗೋಳಿಕ ಸ್ಥಿತಿಯನ್ನು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸಲಾರದವರ ಮಾತುಗಳನ್ನು ಕೇಳುತ್ತಾ ಕೂತರೆ ನಾವು ಜಗದ್ಗುರುಗಳ ಹಿಂದೆ ಸಾಗಲಾರೆವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.